ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಶ್ರೀ ಕ್ಷೇತ್ರದ ಅಧಿದೇವತೆ ಶ್ರೀ ಮಹಾಮೇರು ಪಂಚಗಣಪತಿ ಸ್ವಾಮಿಗೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಎಲ್ಲ ಭಕ್ತ ಮಹಾಶಯರಲ್ಲಿ, ಸಾರ್ವಜನಿಕರಲ್ಲಿ ವಿಶೇಷವಾಗಿ ಕೋರೋದೇನೆಂದರೆ, ದಿನಾಂಕ 16/8/2026 ಭಾನುವಾರದಂದು ನಮ್ಮ ಗುರುಗಳ ಮೊದಲನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ನಿಗದಿ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳು, ದೇಶಿ ತಳಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ವಿಚಾರಗಳು, ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆಗೆ ಬೇಕಾದಂಥ ಪೂರಕ ಸೌಲಭ್ಯಗಳ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಸಾವಿರಾರು ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ. ವಿಶೇಷವಾಗಿ ನಮ್ಮ ಬಯಲುಸೀಮೆಯ ರೈತರು ಯಾರೆಲ್ಲ ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ, ಜೊತೆಗೆ ಅವರ ಹೊಲಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ ಅವರ ಬೆಳೆಗಳಿಗೆ ಬರುವಂಥ ರೋಗಗಳಿಗೆ ಸಾಂಪ್ರದಾಯಿಕವಾಗಿ, ಸಹಜವಾಗಿ, ನೈಸರ್ಗಿಕವಾಗಿ ಏನು ಕೀಟನಾಶಕಗಳನ್ನ ತಯಾರು ಮಾಡ್ಕೋಬೇಕು, ರಸಗೊಬ್ಬರಗಳನ್ನ ತಯಾರು ಮಾಡ್ಕೋಬೇಕು, ಆ ವಿಷಯದ ಕುರಿತು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಕನ್ನೇರಿ ಸಿದ್ದಗಿರಿ ಮಠ ಕೊಲ್ಲಾಪುರ ಅವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರಧಾನವಾದಂಥ ಒಂದು ಭಾಷಣವನ್ನು ಮಾಡಲಿದ್ದಾರೆ. ಅವರ ಭಾಷಣವನ್ನು ಕೇಳಿಸ್ಕೊಂಡ್ರೆ ಅದೆಷ್ಟೋ ಜನ ರೈತರು ಸ್ವಯಂ ಬೀಜಗಳನ್ನ ಉತ್ಪಾದನೆ ಮಾಡ್ಕೊಳ್ಳೋವಂಥದ್ದು, ಗೊಬ್ಬರಗಳನ್ನ ತಯಾರು ಮಾಡುವಂಥದ್ದು, ಕೀಟನಾಶಕಗಳನ್ನ ತಯಾರು ಮಾಡುವಂಥದ್ದು, ಮತ್ತು ಗೋವುಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡು ಅನುಕೂಲಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ಆಗಮಿಸಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತೇವೆ. ಜೊತೆಗೆ ಮಧ್ಯಾಹ್ನದ ಮೇಲೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು, ಹಾಗೆ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮಿಗಳು ಕೂಡ ಆಗಮಿಸಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಗೌಡತಿಯರ ಸೇನೆಯ ವತಿಯಿಂದ ನಮ್ಮ ಕುಲಶಿಲ್ಪಗಳು ಎಂಬುವ ಉಪನ್ಯಾಸ ಮಾಲೆ 5ರ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಉಪನ್ಯಾಸ ಮಾಲೆಯಲ್ಲಿ ರೈತ ಸಮುದಾಯದಿಂದ, ಒಕ್ಕಲಿಗ ಸಮುದಾಯದಿಂದ ಶ್ರೇಷ್ಠ ರಾಜರಾಗಿ ಆಳ್ವಿಕೆಯನ್ನು ನಡೆಸಿ ಈ ನಾಡನ್ನು ಕಟ್ಟಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರಗಳು, ದೇವಾಲಯಗಳು, ಕೆರೆಗಳು ಏನೆಲ್ಲ ಮಹತ್ವವನ್ನು ಕೊಡುಗೆ ನೀಡಿದ್ದಾರೆ ಅಂಥ ಗಂಗರಸರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಉಪನ್ಯಾಸ ಮಾಲೆಯನ್ನು ಕೂಡ ಏರ್ಪಡಿಸಲಾಗಿದೆ. ಹಾಗಾಗಿ ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತೇವೆ.